ಇವತ್ತು ವಾಲ್ಮೀಕಿ ಸಮಾಜವನ್ನು ಎಚ್ಚೆತ್ತು ಬಂದಿದೆ, ಎಲ್ಲ ಕಡೆ ಧರಣಿ ಮಾಡ್ತದೆ. ಆ ಧರಣಿನ ತಡೆಗಟ್ಟಕ್ಕೆ ಈ ಥರ ಹೇಳಿಕೆ ಕೊಡೋಂಥ ಕೆಲಸವನ್ನು ಬಾಲಕೃಷ್ಣ ಅವ್ರು ಮಾಡಕತ್ತಾರೆ. ಈಗ ಮಹಾನಾಯಕರು ಸ್ವಲ್ಪ ಹುಷಾರಾಗಿದ್ದಾರೆ. ನೇರವಾಗಿ ಎಲ್ಲದಕ್ಕೆ ನಾನು ಉತ್ತರ ಕೊಡಬಾರ್ದು. ಕೆಲವೊಂದು ನಮ್ಮ ಹಿಂಬಾಲಕರಿಂದ ಉತ್ತರ ಕೊಡ್ಬೇಕಂಥೇಳಿ ಅವರು ಬಾಲಕೃಷ್ಣನ ಹೆಗಲ ಮೇಲಿಟ್ಟು ಗೋಲಿ ಹೊಡಿತಿದ್ದಾರೆ. ಏನೋ ಪಾಪ ಬಾಲಕೃಷ್ಣ ಅವ್ರಿಗೂ ಫಸ್ಟು ಬಾಲಕೃಷ್ಣನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು. ನಿನಗೆ ಯಾರು ಅಂತ ಅನ್ನಕತ್ತಾರೆ, ನೀವು ಯಾರಿಗೆ ಹೇಳಕತ್ತೀರಿ ಅದನ್ನು ಅವ್ರಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಗೊತ್ತಾಗ್ತದೆ. ಈಗ ಏನಂತಂದರೆ ಈ ಪಾಪ ಬಾಲಕೃಷ್ಣನು ಏನಾಗಿದೆ ಅಂದರೆ, ನನ್ನ ಒಳ್ಳೆಯ ಸ್ನೇಹಿತ ಮೊದಲಿಂದು, ಭಾಳ ಇದರಿಂದ ಅವನಿಗೆ ಆಸೆ ಇದೆ. BDA ಚೇರ್ಮನ್ ಆಗ್ಬೇಕಂತ ಭಾಳ ಅವತ್ತನ ಕನಸು, ಆಸೆ, ಮಂತ್ರಿ ಆಗ್ಬೇಕನ್ನೋದು ಆಸೆ. ಹಿಂಗಾರ ಮಾತಾಡಿದ್ರೆ ನಾನು ಏನಾದರೂ ಮುಂದಿನ ಏನು ಕೆಲವದಿಂದ ನಾನು ಮಂತ್ರಿ ಮಾಡ್ಬೋದು ಅಂತ ತಿಳಿದು ಬಾಲಕೃಷ್ಣವ್ರು ಈ ಥರ ಹೇಳಿಕೆ ಕೊಡಕತ್ತಾರ. ಬಾಲಣ್ಣ, ಇದು ದಯವಿಟ್ಟು ಇದು ಒಳ್ಳೆಯ ಹೇಳಿಕೆ ಅಲ್ಲ. ಇವತ್ತಿನ ರಾಜಣ್ಣಗೆ ಬಂದ ಪರಿಸ್ಥಿತಿ ನಾಳೆ ನಿನಗೂ ಬರ್ತದೆ. ನೀನೇನೋ ಮಂತ್ರಿ ಆಗ್ತಾನೆ ಆಸೆಗೆ ಸ್ವಲ್ಪ SC ST ವರ್ಗದವ್ರಿಗೆ ಹಿಂಗೆ ಮಾತಾಡೋಕ್ಕೆ ಹೋಗಬೇಡ. ಏನು ರಾಜಣ್ಣನ ಮುಖ ನೋಡಿದ್ರೆ ಓಟ. ರಾಜಣ್ಣ ನಮ್ಗೆ ಹೆಮ್ಮೆ ಅದ, ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಂತು ಪ್ರಬಲ ಒಕ್ಕಲಿಗರ ಸಾಮ್ರಾಜ್ಯದಲ್ಲಿ ರಾಜಣ್ಣ ಗೆದ್ದು ಬರ್ತಾನೆ. ಅಂಥವ್ನಿಗೆ ನೀನು ಈ ಥರ ಮಾತಾಡೋದು ಸರಿಯಲ್ಲ. ಅದು ಒಬ್ಬ ಸೀನಿಯರ್ ಮೋಸ್ಟ್ ಇದ್ದಾನೆ. ನಿಮ್ಮ ಏನೋ ಹಿಂಗೆ ಮಾಡಿ ಒಂದು ಕಮ್ಯುನಿಟಿಗೆ ಈ ಥರ ಅಗೌರವ ತೋರುವಂಥ ಕೆಲಸ ಬಾಲಣ್ಣ ಮಾಡೋಕ್ಕೆ ಹೋಗಬೇಡ. ನಿನಗೇನು ನಿಮ್ಮ ರಾಜ್ಯಾಧ್ಯಕ್ಷರು ಮೆಚ್ಚಿ BDA ಚೇರ್ಮನ್ ಮಾಡ್ಬೋದು, ಮಂತ್ರಿ ಮಾಡ್ಬೋದು ಅಂತಂದು ಆಸೆ. ಪಾಪ ಅವ್ರಿಗೂ ಆಸೆ ಅದ, 4-5 ಸರಿ ಗೆದ್ದಾರ, ಮಂತ್ರಿ ಆಗ್ಬೇಕನ್ನೋ ಆಸೆ ಅದ. ಹಿಂಗಾರ ಹುಡ್ಕಕತ್ತಾರೆ. ಅಂದರೆ ಈ ಥರ ರಾಜಣ್ಣನ ವಿರುದ್ಧ ಮಾತಾಡಿಬಿಟ್ರೆ ನನ್ನ ಮಂತ್ರಿ ಮಾಡ್ಬೋದು ಮುಂದೆ, ನಮ್ಮ ಅವ್ರ ನಾಯಕರು ಮುಖ್ಯಮಂತ್ರಿ ಆದಾಗ ಇವ್ರು ಮಾಡ್ಬೋದು ಅಂತ ಏನೋ ಸ್ವಲ್ಪ ಕನ್ಸ್ಕೊಂಡು ಪಾಪ ಇರಲಾರ್ದೆ ಮೈ ಮೇಲೆ ಹಾಕ್ಯಾಕತ್ತಾರೆ. ಬಾಲಣ್ಣಗೆ ಸಂಬಂಧ ಇರಲಾರ್ದ ವಿಷಯನೇ ಹಾಕ್ಯಾಕತ್ತಾರೆ.